ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಪ್ಪ? ಆರಾಮಿದ್ದೀರ ಅಂತ ತಿಳ್ಕೊತೀನಿ. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಎಲ್ಲಿಗೆ ಬಂದೀವಪ್ಪ ಅಂತಂದ್ರೆ ಬಾಲ್ಕೋಟೆ ಒಳಗಿರುವಂಥ ಮ್ಯೂಸಿಯಮ್ಗೆ ಬಂದೀವಿ. ಮ್ಯೂಸಿಯಮ್ ಒಳಗೆ ಏನೇನು ವಸ್ತುಗಳನ್ನು ಸಂಗ್ರಹ ಮಾಡ್ಯಾರ, ಯಾವ್ಯಾವ ಕಾಲದ ವಸ್ತುಗಳನ್ನ ಇಟ್ಟಾರ, ಏನೇನು ಇಟ್ಟಾರ ಎಲ್ಲ ನೋಡುವಂಥ. ನೀವು ಎಂಟ್ರೆನ್ಸ್ಗೆ ಹೋಗ್ಬೇಕಂದ್ರೆ ಆಚೆಗೆ ಈಚೆಗೆ ಪಾರ್ಕ್ ಐತಿ. ಯಾವಾಗಲೂ ಸಣ್ಣ ಮಕ್ಕಳನ್ನ ಕರ್ಕೊಂಬಂದು ಆಟನೂ ಆಡ್ಬೋದು. ನೀವು ಮ್ಯೂಸಿಯಮ್ ಒಳಗಡೆ ಹೋಗ್ಬೇಕಂದ್ರೆ ಎಂಟ್ರೆನ್ಸ್ ಫೀ ಏನು ಜಾಸ್ತಿ ಇಲ್ಲ, ಜಸ್ಟ್ 10 ರೂಪಾಯಿ ಐತ್ರಿ. ಹಾಗಾಗಿ ನಿಮ್ಮ ಫ್ಯಾಮ್ಲಿ ಕರ್ಕೊಂಬಂದು ಒಂದು ಸಲ ವಿಸಿಟ್ ಮಾಡಿ ನೋಡ್ರಿ ಮ್ಯೂಸಿಯಮ್ ಹೆಂಗೈತೆ ಅಂತೇಳಿ ಗೊತ್ತಾಗುತ್ತೆ. ಬರ್ರಿ ಒಳಗೆ ಹೋಗೋಮ, ಏನೇನೈತೆ ಅಂತ ನೋಡುಮ. ಇಲ್ಲಿ ಕಾಣಿಸುವಂಥ ಫ್ರೇಮ್ಸ್ ಎಲ್ಲ ಕೃಷ್ಣ ಮೇಲ್ದಂಡೆ ಯೋಜನೆದ ಮುಳುಗಡೆ ಆದಾಗ ಮತ್ತು ಬಾಗಲಕೋಟೆ ಬಗ್ಗೆ ಐತಿ ಎಲ್ಲ. ಆ ಫ್ರೇಮ್ ಕೆಳಗಡೆನ ಅದು ಯಾವ ಪ್ಲೇಸ್ ಅನ್ನೋದು ಮೆನ್ಷನ್ ಕೂಡ ಮಾಡ್ಯಾರ ಅವ್ರು. ಈ ಫುಲ್ ಸೆಕ್ಷನ್ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಬರುವಂಥ ಅಣೆಕಟ್ಟುಗಳ ಬಗ್ಗೆ, ಕೆನಾಲ್ಗಳ ಬಗ್ಗೆ, ಇಲ್ಲೆಲ್ಲದ್ರ ಬಗ್ಗೆನೂ ನೋಡೋಕೆ ಫ್ರೇಮ್ ಮುಖಾಂತರ ನಮ್ಗೆ ತಿಳ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಾರ ಮ್ಯೂಸಿಯಮ್ ಒಳಗೆ. ಇಂಗ್ಲೀಷ್ನಾಗ ಬರ್ಬೇಕು. ನೀವು ಈ ಸೆಕ್ಷನ್ ಒಳಗೆ ಬಂದ್ರಂದ್ರೆ ಕೂಲ್ ಸಂಘದಾಗ ಯಾವ್ಯಾವ ಪ್ಲೇಸ್ ಅದಾವೆ ನೋಡೋಕೆ, ಏನೇನೈತಿ ಎಲ್ಲ ಫ್ರೇಮ್ ಮುಖಾಂತರ ಅವರು ತಿಳಿಸ್ಕೊಟ್ಟಾರ ನಮ್ಗೆ. ಇನ್ನು ಈ ಸೆಕ್ಷನ್ಗೆ ಬಂದ್ರೆ ಬಾಗಲಕೋಟೆ ಒಳಗೆ ಬೆಳೆಯುವಂಥ ಬೆಳೆಗಳ ಬಗ್ಗೆ ಹಾಗೂ ರೈತರ ಬಗ್ಗೆ, ಯಾವ್ಯಾವ ಥರದ ಹಣ್ಣುಗಳನ್ನ ಬೆಳಿತಾರೆ, ಯಾವ್ಯಾವ ಥರದ ಕಾಳುಗಳನ್ನ ಬೆಳಿತಾರೆ, ಎಲ್ಲದ್ರ ಬಗ್ಗೆನೂ ಇಲ್ಲಿ ಕಲೆಕ್ಷನ್ ಅದಾವೆ, ನೋಡೋಕೆ ಸಿಗ್ತಾವೆ ನಮಗೆ. ಇನ್ನು ಈ ಕಡೆ ಬಾಗಲಕೋಟೆ ಕೃಷ್ಣಾ ನದಿ ಬಂದು ಮುಳುಗಡೆ ಆದ ಪ್ರದೇಶ ಹೆಂಗಿತ್ತು ನೋಡೋಕೆ, ಹಳೆ ಬಾಗಲಕೋಟೆ ಅನ್ನೋದೆಲ್ಲ ನಮ್ಗೆ ನೋಡೋಕೆ ಸಿಗ್ತೈತಿ. ಮುಳುಗಡೆ ಆದಾಗ ಅವ್ರ ಜೀವನ ಶೈಲಿ ಹೆಂಗಿತ್ತು ಅಂತೇಳಿ ನಾವು ತಿಳ್ಕೊಬೋದು ಇದ್ರೊಳಗೆ. ಇನ್ನಿದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಆಡಳಿತ ಭವನ ನವನಗರ ಒಳಗೈತದೆ. ಇದು ಮೇಲ್ಗಡೆ ಫ್ರೇಮ್ ಕಾಣಿಸೋದು ಫುಲ್ ನಮ್ದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಒಳಗೆ ಇರೋ ನವನಗರ. ಇನ್ನು ಕೆಳಗಡೆ ಫ್ರೇಮ್ ಇರೋದು ದೇಸಾಯಿ ಅವರು ವಾಡೆ ಬಗ್ಗೆ ಪೂರ್ತಿ ಫ್ರೇಮ್ ಒಳಗೆ ತಿಳಿಸ್ಕೊಟ್ಟಾರ. ಇದು ನೆಡುಮತಿ ದೇವಸ್ಥಾನ ಹತ್ತಿರ ಸಿಮಿಕೇರಿ ಆಗಿದೆ. ಹಾಂ, ಅಲ್ಲೇ ಐತಿ ಸಿಮಿಕೇರಿ ಐತಿ. ಗದ್ದಂಕೆರೆಯಾಗ. ಹಾಂ, ಹಾಂ,
ಇದು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಮೀನ್ಸ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ. ನೀವಿಷ್ಟೊತ್ತು ನೋಡಿದ್ದು ಕೃಷ್ಣ ಮೇಲ್ದಂಡೆ ಯೋಜನೆ ಮತ್ತು ಬಾಲ್ಕೋಟ್ ಡಿಸ್ಟಿಕ್ನೊಳಗೆ ಬೆಳೆಯುವಂಥ ಬೆಳೆಗಳ, ಬಾಲ್ಕೋಟ್ ಡಿಸ್ಟಿಕ್ ಒಳಗೆ ಮುಳುಗಡೆ ಆದಾಗ ಅವ್ರ ಜೀವನ ಶೈಲಿ ಹೆಂಗಿತ್ತು ಎಲ್ಲದ್ರ ಬಗ್ಗೆನೂ ಇಲ್ಲಿ ಫ್ರೇಮ್ ಕಲೆಕ್ಷನ್ ಮಾಡ್ಯಾರ. ಸೊ ಒಮ್ಮೆ ವಿಸಿಟ್ ಕೊಡ್ರಿ ಮ್ಯೂಸಿಯಮ್ಗೆ. ಮ್ಯೂಸಿಯಮ್ ಒಳಗೆ ನಾವು ಇನ್ನೂ ನೋಡೋದು ಭಾಳ ಐತಿ, ಬಟ್ ನಾವು ಈ ವಿಡಿಯೋ ಒಳಗೆ ಫ್ರೇಮ್ಗಳ ಕಲೆಕ್ಷನ್ ಬಗ್ಗೆ ಅಷ್ಟೇ ನೋಡ್ಕೊಂಡು ವಿಡಿಯೋ ಮಾಡೀವಿ. ಇನ್ನು ಮುಂದಿನ ವಿಡಿಯೋ ಒಳಗೆ ಇನ್ನೂ ಮ್ಯೂಸಿಯಮ್ ಒಳಗೆ ಏನೇನೈತಿ ಎಲ್ಲ ತೋರಿಸ್ತೀವಿ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ವಿಡಿಯೋನ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.